ಮುದಗಲ್ ಪಟ್ಟಣದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕುಡಿಯುವ ನೀರಿಗಾಗಿ 13 ರಂದು ಮುದಗಲ್ ಬಂದ್ ಮಾಡಲಾಗುವುದು. ಕರ್ನಾಟಕ ರಕ್ಷಣಾ ವೇದಿಕೆಯ ಮುದಗಲ್ ಘಟಕದ ಅಧ್ಯಕ್ಷ ಎಸ್.ಐ.ಎಂ ಹೇಳಿದರು. ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಡಿಯುವ ನೀರಿನ ಗಂಭೀರವಾದ ಸಮಸ್ಯೆ ಇದ್ದು, ಇತ್ತೀಚಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಮಿತಿ ಮೀರಿ 13-14 ದಿನಗಳಿಗೊಮ್ಮೆ ನೀರು ಸರಬರಾಜುವಾಗುತ್ತಿದ್ದು, ದಿನನಿತ್ಯವೂ ಜನಸಾಮಾನ್ಯರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ಈ ಕುರಿತು ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗೂ ಮುದಗಲ್ ಪಟ್ಟಣ ತಾಲೂಕು ಕೇಂದ್ರ ಆಗಲಿಕ್ಕೆ ಎಲ್ಲ ಅರ್ಹತೆ ಇದ್ದರೂ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ತಾಲೂಕು ವಂಚಿತವಾಗಿದೆ. ರಾತ್ರಿ ವೇಳೆ ಬಸ್ಸುಗಳು ಮುದಗಲ್ ಪಟ್ಟಣದ ಒಳಗಡೆ ಬರದೆ ಬೈಪಾಸ್ ಮೂಲಕ ತೆರಳುತ್ತಿವೆ. ಇದರಿಂದ ಬಸ್ ನಿಲ್ದಾಣದಲ್ಲಿರುವ ಪ್ರಯಾಣಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಮುದಗಲ್ ಪಟ್ಟಣಕ್ಕೆ ಬಸ್ ಡಿಪೋ ಮಂಜೂರು ಮಾಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮುದಗಲ್ ಘಟಕದ ನೇತೃತ್ವದಲ್ಲಿ ದಲಿತಪರ ಸಂಘಟನೆಗಳು, ಎಪಿಎಂಸಿ ಹಮಾಲರ ಸಂಘ ಮತ್ತು ನಾನಾ ಸಂಘಟನೆಗಳು, ಚಿಂತಕರು, ಪ್ರಗತಿಪರ ಮಹಿಳೆಯರು ಸೇರಿದಂತೆ ಇತರರೊಂದಿಗೆ ದಿನಾಂಕ 13 ರಂದು ಮಂಗಳವಾರ ಮುದಗಲ್ ಪಟ್ಟಣವನ್ನು ಬಂದ್ ಮಾಡಲಾಗುವುದು ಎಂದರು. ಈ ಬಂದ್ನಲ್ಲಿ ಸಾರ್ವಜನಿಕರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕರವೇ ಸಂಘಟನೆ ಕಾರ್ಯದರ್ಶಿ ಎಸ್.ಎನ್. ಖಾದ್ರಿ, ನಗರ ಘಟಕ ಅಧ್ಯಕ್ಷ ಸಾಬು ಹುಸೇನ್, ಅಬ್ದುಲ್ ಮಜೀದ್, ರಹೇಮಾನ್ ದುಲಾ ಜಂಬಾಳಿ, ಮಹಾಂತೇಶ ಚೆಟ್ಟೇರ್, ಜಮಾಲಿಸಾಬ, ಬಾಲಪ್ಪ ಉಪ್ಪಾರ, ಭೀಮಣ್ಣ ಉಪ್ಪಾರ ಸೇರಿದಂತೆ ಇತರರು ಇದ್ದರು. ನೂತನ ಪತ್ರಿಕಾ ಭವನ ಆಗಿದೆ. ಇದರ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸಿದ್ದೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಈ ಪತ್ರಿಕಾ ಭವನದಲ್ಲಿ ಇದು ನಮ್ಮ ಪ್ರಥಮ ಪತ್ರಿಕಾಗೋಷ್ಠಿಯಾಗಿರುತ್ತದೆ. ತಮಗೆ ತಿಳಿದಂತೆ ಕಳೆದ 17 ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಮುದಗಲ್ ಘಟಕದ ವತಿಯಿಂದ ಮುದಗಲ್ ಪಟ್ಟಣದಲ್ಲಿ ಹಲವಾರು ರೀತಿಯ ಜನಪರ ಹೋರಾಟಗಳು ಆಗಿವೆ. ಹಲವಾರು ದೊಡ್ಡ ದೊಡ್ಡ ಬಂದ್ಗಳನ್ನು ಸಹ 8 ಬಾರಿ ಮುದಗಲ್ ಪಟ್ಟಣವನ್ನು ಬಂದ್ ಮಾಡಲಾಗಿದೆ. ಬಂದ್ ಮಾಡುವ ಅವಶ್ಯಕತೆ ಬಹುಶಃ ಈ 2-3 ವರ್ಷಗಳಲ್ಲಿ ಬಂದಿದ್ದಿಲ್ಲ. ಈಗ ಬಂದ್ ಮಾಡಲಿಕ್ಕೆ ಕಾರಣ ಏನಂದರೆ, ಮುದಗಲ್ ಪಟ್ಟಣದಲ್ಲಿ ತಲೆದೋರಿರುವ ಈ ನೀರಿನ ಸಮಸ್ಯೆ ಗಂಭೀರವಾದ ಸಮಸ್ಯೆ ಇದೆ. 6 ರಿಂದ 7 ದಿವಸಕ್ಕೆ ಒಮ್ಮೆ, ವಾರಕ್ಕೊಮ್ಮೆ ಅದರೊಳಗೆ ನೀರು ಬರ್ತಾ ಇತ್ತು ಜನರಿಗೆ ಕುಡಿಯೋ ನೀರು. ಈಗ 15 ದಿವಸ, 14 ದಿವಸ, 15 ದಿವಸ ಆಗಿತ್ತು. 1 ವರ್ಷದಲ್ಲಿ ಏನು 10,000 ಜನಸಂಖ್ಯೆ ಹೆಚ್ಚಾಯ್ತು ಅಂತ ಹೇಳಿ ಇವತ್ತು ನಾವು ಪ್ರಶ್ನೆಯನ್ನು ಕೇಳಬೇಕಾಗ್ತದೆ. ಆಮೇಲೆ ಚುನಾವಣೆಯಾಗಿ 2 ವರ್ಷ ಗತಿಸಿದೆ. ಚುನಾವಣಾ ಸಂದರ್ಭದಲ್ಲಿ ನಾನು ಗೆದ್ದು ಬಂದರೆ ನೀರಿನ ವ್ಯವಸ್ಥೆ ಮಾಡ್ತೀನಿ, ಕೋಟೆ ಉತ್ಸವ ಮಾಡ್ತೀನಿ, ಮುದಗಲ್ ತಾಲೂಕು ಮಾಡ್ತೀವಿ ಅಂಥೇಳಿ ಹಲವಾರು ಆಶ್ವಾಸನೆಗಳು ಜನರಿಗೆ ಕೊಟ್ಟಿದ್ದರು. ಅದರಲ್ಲಿ ಯಾವುದೂ ಇನ್ನುವರೆಗೆ ಈಡೇರಿಲ್ಲ. ಹೋದ ವರ್ಷದ ಇದ್ದದ್ದು ಸವಲತ್ತು ಈ ವರ್ಷ ಜನರಿಗೆ ಸಿಗ್ತಾ ಇಲ್ಲ. ಹೋದ ವರ್ಷ 6 ದಿವಸ 7 ದಿವಸಕ್ಕೊಮ್ಮೆ ನೀರು ಬರ್ತಾ ಇತ್ತು. ಈಗ 1 ವರ್ಷದಲ್ಲಿ 14-15 ದಿವಸಕ್ಕೆ ನೀರು ಬರ್ತಾ ಇದೆ. ಅದರಲ್ಲಿ ಎಲ್ಲಿಯಾದರೂ ಪೈಪ್ ಪಡಿತು ಅಂದರೆ ಮತ್ತೆ 3-4 ದಿವಸ ಇನ್ನೂ ಲೇಟಾಗಿ ಬರ್ತದೆ. ಹಾಗಾಗಿ ಜನರು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಜನರ ಆಕ್ರೋಶ ಬಹಳ ಹೆಚ್ಚಾಗಿದೆ. ಆದ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಇದೇ ತಿಂಗಳು ಮಂಗಳವಾರ 13ನೇ ತಾರೀಕು ಮುದಗಲ್ ಪಟ್ಟಣವನ್ನು ಬಂದ್ ಮಾಡುವುದರ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ನೇತೃತ್ವದಲ್ಲಿ ಹಲವಾರು ಸಂಘಟನೆಗಳು ನಮಗೆ ಕೈ ಜೋಡಿಸ್ತಾ ಇದೆ, ಬೆಂಬಲವನ್ನು ಕೊಡ್ತಾ ಇವೆ. ದಲಿತಪರ ಸಂಘಟನೆಗಳು ಇವೆ, ಎಪಿಎಂಸಿ ಹಮಾಲರ ಸಂಘ ಇದೆ, ಬಜಾರ್ ಹಮಾಲರ ಸಂಘ ಇದೆ, ಹಾಗೂ ಪ್ರಗತಿಪರ, ಕನ್ನಡ ಪರ, ರೈತ ಪರ ಹಾಗೂ ಪ್ರಗತಿಪರ ಮಹಿಳೆಯರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಬಂದ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಬಂದ್ ಕಾನೂನಿನ ಚೌಕಟ್ಟಿನಲ್ಲಿ ಶಾಂತ ರೀತಿಯಿಂದ ಎಲ್ಲ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಊರಿನ ಪಟ್ಟಣದ ಪ್ರತಿಯೊಬ್ಬರು, ಯಾರಿಗೆ ನಮ್ಮ ಊರಿನ ಅಭಿಮಾನ ಇದೆ, ಯಾರಿಗೆ ನಮ್ಮ ಊರು ಅಭಿವೃದ್ಧಿ ಆಗಬೇಕು, ನೀರಿನ ಸಮಸ್ಯೆ ತೊಲಗಬೇಕು,
ಅನ್ನೋರು ಕರೆಯದೇ ಬರಬೇಕು ಬಂದಲ್ಲಿ ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ನನಗೆ ಕರೆದಿಲ್ಲ, ನಿನಗೆ ಕರೆದಿಲ್ಲ ಅಂದರೆ ಇದು ಒಂದು ಯಾವುದೋ ಮದುವೆ ಅಲ್ಲ, ನನ್ನದು ಅಂತ ಅಭಿಮಾನದಿಂದ ಎಲ್ಲರೂ ಬಂದು ಈ ಬಂದಲ್ಲಿ ಭಾಗವಹಿಸಬೇಕು ಅಂತೇಳಿ ನಮ್ಮ ಮಾಧ್ಯಮದ ಮೂಲಕ ಎಲ್ಲ ಮುದಗಲ್ನ ಸಮಸ್ತ ಜನತೆಗೆ, ಯುವಕರಿಗೆ, ಮಹಿಳೆಯರಿಗೆ ಎಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಮುದಗಲ್ ಪಟ್ಟಣ ತಾಲೂಕು ಆಗಬೇಕು ಅನ್ನೋದು ಬಹಳ ಕನಸಿದೆ. ಸುಮಾರು 25 ವರ್ಷಗಳ ಹೋರಾಟ ಇದೆ, ಅದು ಸಹ ಆಗಿಲ್ಲ. ಆ ಮುದಗಲ್ ತಾಲೂಕು ಆಗಬೇಕು ಅನ್ನೋದು ಸಹ ಈ ಒಂದು ಬಂದ್ನಲ್ಲಿ ನಮ್ಮ ಒಂದು ಆಗ್ರಹವಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ಬೇಡಿಕೆ ಏನಂದರೆ, ಮುದಗಲ್ ಪಟ್ಟಣದ ಹೊರವಲಯದಿಂದ ಬಸ್ಗಳು ಮತ್ತೆ ಪ್ರಾರಂಭವಾಗಿವೆ. ನಾವು ಯಾವಾಗ ಮನವಿ ಕೊಡ್ತೀವಿ, ಹೋರಾಟ ಮಾಡ್ತೀವಿ, ರಾತ್ರಿ ವೇಳೆ ಬಸ್ ಸ್ಟ್ಯಾಂಡ್ ಒಳಗಡೆ ಊರಲ್ಲಿ ಬಂದು ಹೋಗ್ತಾವ, ಇಲ್ಲ ಅಂದರೆ ಮತ್ತೆ ತಮ್ಮ ಹಳೆಯ ಚಾಳಿಯನ್ನು ಮುಂದುವರಿಸ್ತಾರೆ. ಹಾಗಾಗಿ ಅದಕ್ಕೊಂದು, ಆಮೇಲೆ ಮುದಗಲ್ ಪಟ್ಟಣಕ್ಕೆ ಒಂದು ಬಸ್ ಡಿಪೋ ಆಗಬೇಕು ಅಂತೇಳಿ ಈ ಬೇಡಿಕೆಗಳ ಮೇಲೆ ಇವತ್ತು ನಾವು ಬಂದನ್ನು ಕರೆ ಕೊಟ್ಟಿದ್ದೇವೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಬಂದ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಅವು ಬಸ್ಸಿಂದ ಹೊರಗಡೆಯಿಂದ ಬಸ್ ಹೋಗ್ತಾವ.